ಹಲೋ ವಿದ್ಯಾರ್ಥಿಗಳೇ, ನಮಸ್ಕಾರ. ನಿಮ್ಮೆಲ್ಲರಿಗೂ PUC ಎಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ಗೆ ಶುಭ ಸ್ವಾಗತ. ನಾನು ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಚರರ್ ಕುಮಾರ್. ವಿದ್ಯಾರ್ಥಿಗಳೇ, ಕೆಲವು ದಿನಗಳ ಹಿಂದೆ ನಮ್ಮ PU ಬೋರ್ಡ್ ಅವರು ನಮ್ಮ 2026-27 ಅಕಾಡೆಮಿಕ್ ಇಯರ್ಗೆ ಫೈನಲ್ ಎಕ್ಸಾಮಿನೇಷನ್ ಬರ್ತಾ ಇದೆ. ಸೊ ಎಲ್ಲ ಸಬ್ಜೆಕ್ಟ್ಸಿಗೂ ನಮ್ಮ PU2 ವಿದ್ಯಾರ್ಥಿಗಳಿಗೆ ಬ್ಲೂ ಪ್ರಿಂಟನ್ನು ಅವರು ರಿಲೀಸ್ ಮಾಡಿದ್ದಾರೆ. ಎಸ್ ವಿದ್ಯಾರ್ಥಿಗಳೇ, ನಾವು ಯಾರೆಲ್ಲ ನಮ್ಮ ಚಾನಲ್ನ ಮೊದಲನೇ ಸತಿ ನೋಡ್ತಾ ಇದ್ದೀರಾ, PUC ಎಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ನ ಹೊಡೀರಿ. ಸೊ ದಟ್ ನಮ್ಮ ಚಾನಲಲ್ಲಿ ನಡೆಯುವಂಥ ಎಲ್ಲ ವೀಡಿಯೋಸು, ಆ್ಯಕ್ಟಿವಿಟೀಸ್, ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಬಂದು ತಲುಪಲಿ. ಸೊ ದಟ್ ಯು ವಿಲ್ ಗೆಟ್ ಟು ನೋ ಆಲ್ ದ ಇವೆಂಟ್ಸ್. ಓಕೆನಾ? ಒಂದು, ನಮ್ಮ ಎಲ್ಲ ಸಬ್ಜೆಕ್ಟಿಗೆ ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ. ಅದರಲ್ಲಿ ನಾನು ಪಾಠ ಮಾಡುವಂಥ ಸಬ್ಜೆಕ್ಟಿನ ಬ್ಲೂ ಪ್ರಿಂಟು ಇದೆ, ಸ್ಟ್ಯಾಟಿಸ್ಟಿಕ್ಸ್ ಇದು. ಬನ್ನಿ ವಿದ್ಯಾರ್ಥಿಗಳೇ, ಲೆಟ್ಸ್ ಹ್ಯಾವ್ ಎ ಲುಕ್. ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ನ ಬ್ಲೂ ಪ್ರಿಂಟ್ 2026-2027 ಅಕಾಡೆಮಿಕ್ ಇಯರ್ಗೆ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟಿಗೆ ಸಬ್ಜೆಕ್ಟ್ ಕೋಡ್ 31 ಆ್ಯಂಡ್ ದ ಸಬ್ಜೆಕ್ಟ್ ಇಸ್ ಸ್ಟ್ಯಾಟಿಸ್ಟಿಕ್ಸ್. ವಿದ್ಯಾರ್ಥಿಗಳೇ, ಯು ಆಲ್ ಆರ್ ಅವೇರ್, ನಮ್ಮ ಸ್ಟ್ಯಾಟಿಸ್ಟಿಕ್ಸಲ್ಲಿ ಒಟ್ಟು ನಿಮಗೆ 8 ಚಾಪ್ಟರ್ಸ್ ಇದೆ. ಸ್ಟಾರ್ಟಿಂಗ್ ಫ್ರಮ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್, ಇಂಡೆಕ್ಸ್ ನಂಬರ್, ಟೈಮ್ ಸೀರೀಸ್, ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್. 5ನೇ ಚಾಪ್ಟರ್ ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್ಸ್. 6ನೇ ಚಾಪ್ಟರ್ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್. 7ನೇದು ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಆ್ಯಂಡ್ ಕೊನೆಯ ಯೂನಿಟ್ ಆಪರೇಷನ್ ರಿಸರ್ಚ್. ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು 8 ಇರ್ಬೋದು. ಈ ನಮ್ಮ ಇನ್ಫರೆನ್ಸ್ ಚಾಪ್ಟ್ರಲ್ಲಿ 4 ಸಬ್ ಯೂನಿಟ್ಸ್ ಇದೆ ಆ್ಯಂಡ್ ನಮ್ಮ ಆಪರೇಷನ್ ರಿಸರ್ಚಲ್ಲಿ ಒಟ್ಟು 5 ಸಬ್ ಯೂನಿಟ್ಸ್ ಇದೆ. ಓಕೆನಾ? ಗಮನದಲ್ಲಿರಲಿ. 1. 2ನೇದು ಇದು ನಮ್ಮ ಫೈನಲ್ ಎಕ್ಸಾಮಿನೇಷನ್ಗೆ ಇರುವಂತಹ ಬ್ಲೂ ಪ್ರಿಂಟ್ ಅಲ್ವಾ? ಫೈನಲ್ ಎಕ್ಸಾಮಿನೇಷನ್ ನೀವೆಲ್ಲರೂ ಎಷ್ಟು ಮಾರ್ಕ್ಸಿಗೆ ಬರಿತಾ ಇದ್ದೀರಾ ವಿದ್ಯಾರ್ಥಿಗಳೇ? ಯು ಆರ್ ರೈಟಿಂಗ್ ಇಟ್ ಫಾರ್ 80 ಮಾರ್ಕ್ಸ್. ಯಾವ ರೀತಿ ಇರುತ್ತೆ ಪ್ಯಾಟರ್ನ್? ಸೆಕ್ಷನ್ ಎ 1 ಮಾರ್ಕ್ ಕ್ವೆಶನ್ಸನ್ನು ನೀವು ಸಾಲ್ವ್ ಮಾಡ್ತಾ ಇರ್ತೀರಾ. ಆಲ್ ದ ಕ್ವೆಶನ್ಸ್ ಆರ್ ಕಂಪಲ್ಸರಿ. 20 ಮಾರ್ಕ್ಸಲ್ಲಿ ಮಾಡ್ತೀರಾ. ಓಕೆ, ಯು ವಿಲ್ ಗೆಟ್ 20 ದೇರ್. 10 ಮಾರ್ಕ್ಸ್ ಫ್ರಮ್ ಸೆಕ್ಷನ್ ಬಿ, 2 ಮಾರ್ಕ್ ಕ್ವೆಶನ್ಸ್, ಯು ಹ್ಯಾವ್ ಟು ಆನ್ಸರ್ ಎನಿ 5. ಓಕೆ, 30 ಆಯಿತು. ಅದಾದ ಮೇಲೆ 5 ಮಾರ್ಕ್ಸಿಗೆ ಒಟ್ಟು 2 ಸಬ್ಸೆಕ್ಷನ್ಸ್ ಇರುತ್ತೆ. 4 + 2 ಸಾಲ್ವ್ ಮಾಡ್ತೀರಾ. 6 × 5 30 ಮಾರ್ಕ್ಸ್ ಆಯಿತು. ಆ್ಯಂಡ್ ಲಾಸ್ಟ್ ಸೆಕ್ಷನ್ ಡಿ 10 ಮಾರ್ಕ್ಸಿಗೆ ಔಟ್ ಆಫ್ 3 ಎನಿ 2 ಸಾಲ್ವ್ ಮಾಡ್ತೀರಾ. 20. ಸೊ 20 + 10 30, 30 + 30 60, 60 + 20 80. ಓಕೆನಾ ವಿದ್ಯಾರ್ಥಿಗಳೇ? ನಾವು ಚಾಪ್ಟರ್ ವೈಸ್ ನೀವು ಯಾವ ರೀತಿ ಸ್ಟ್ರಾಟಜೀಸ್ ಮಾಡ್ತಾ ಓದ್ತಾ ಹೋಗಬೇಕು ಈಗ ಹೇಳ್ತಾ ಹೋಗ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನಮ್ಮ ಮೊದಲನೇ ಚಾಪ್ಟರ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸಿಂದ ನಿಮಗೆ ಫೈನಲ್ ಎಕ್ಸಾಮಿನೇಷನ್ಗೆ ಎಷ್ಟು ಮಾರ್ಕ್ಸ್ ಈಸಿಯಾಗಿ ಪಡಿಬೋದು? 13 ಮಾರ್ಕ್ಸನ್ನು ಈಸಿಯಾಗಿ ಪಡಿಬೋದು. ನಾವು ಇಲ್ಲಿ ಗಮನ ಕೊಡಬೇಕಾಗಿರೋದು ಒಂದು, ಫೈನಲ್ ಎಕ್ಸಾಮಿನೇಷನ್ಗೆ ಈ 13 ಮಾರ್ಕ್ಸಲ್ಲಿ ಸ್ಪ್ಲಿಟ್ ಯಾವ ರೀತಿ ಆಗಿದೆ ವಿದ್ಯಾರ್ಥಿಗಳೇ? 1 ಮಾರ್ಕಿಗೇ 3 ಪ್ರಶ್ನೆಗಳು. 1 ಮಾರ್ಕಿಗೆ ಎಷ್ಟು? 3. ಅಲ್ಲಿ 13ಅಲ್ಲಿ 3 ಮಾರ್ಕ್ಸ್ ಆಯಿತು. ಇನ್ನು ಒಂದೇ ಒಂದು ಪ್ರಶ್ನೆ ಬರೋದು, ಅದು 10 ಮಾರ್ಕ್ಸ್. ಡನ್. ಓಕೆ, ಫಸ್ಟ್ ಚಾಪ್ಟರ್ ಈ 3 ಕ್ವೆಶನ್ಸ್ ಕಂಪಲ್ಸರಿ. ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಫಸ್ಟ್ ಚಾಪ್ಟರ್ ಈಸಿ ಕ್ವೆಶನ್ಸ್ ಇರುತ್ತೆ ಅಲ್ವಾ? ಎಲ್ಲರೂ ಓದಕ್ಕೆ ಸ್ಟಾರ್ಟ್ ಮಾಡೋದೆ ಚಾಪ್ಟರ್ 1ಇಂದ. ಸೊ ಇಲ್ಲಿ 13 ಮಾರ್ಕ್ಸ್ ಇಸ್ ವೆರಿ ವೆರಿ ಈಸಿ. 2ನೇದು ನಮ್ಮ ಇಂಡೆಕ್ಸ್ ನಂಬರ್ ಅಂತ ಬಂದಾಗ ಎಷ್ಟು ಮಾರ್ಕ್ಸ್ ಸಿಗ್ತಾ ಇದೆ? ಫ್ರಮ್ ದ ಚಾಪ್ಟರ್ ಇಂಡೆಕ್ಸ್ ನಂಬರ್ 18 ಮಾರ್ಕ್ಸ್ ಸಿಗ್ತಾ ಇದೆ. 18 ಮಾರ್ಕ್ಸಲ್ಲಿ ಮತ್ತೆ ಇಂಡೆಕ್ಸ್ ನಂಬರಿಂದ 1 ಮಾರ್ಕಿಗೆ 3 ಪ್ರಶ್ನೆಗಳು. ಸೊ 3 + 3 ಇಲ್ಲೇ ಫಸ್ಟ್ 2 ಚಾಪ್ಟರ್ ಓದಿದ್ರೆ ಔಟ್ ಆಫ್ 20 6 ಮಾರ್ಕ್ಸ್ ಇಲ್ಲೇ ಆಗೋಯ್ತು. ಎಷ್ಟು ಈಸಿ ಅಲ್ವಾ ನೋಡಿ. ಅದಾದ ಮೇಲೆ 2 ಮಾರ್ಕ್ಸಿಗೆ ಫಸ್ಟ್ ಚಾಪ್ಟ್ರಲ್ಲೂ ಯಾವುದೂ ಇಲ್ಲ, ಸೆಕೆಂಡ್ ಚಾಪ್ಟ್ರಲ್ಲೂ ಯಾವುದೂ ಇಲ್ಲ. 5 ಮಾರ್ಕ್ಸಿಗೆ 1 ಪ್ರಶ್ನೆ ಬರುತ್ತೆ. 10 ಮಾರ್ಕಿಗೆ 1 ಪ್ರಶ್ನೆ ಬರುತ್ತೆ. ಡನ್, ಈಸಿ. ಸೊ ಈ ರೀತಿ 18 ಮಾರ್ಕ್ಸ್. 3 + 5 8, 8 + 10 20 ಆಯಿತು. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ನಾನೇನು ಹೇಳಕ್ಕೆ ಬರ್ತಾಯಿದ್ದೀನಿ ಎಲ್ಲವೂ. ನಮ್ಮ ಚಾಪ್ಟರ್ 3 ಈಸ್ ಟೈಮ್ ಸೀರೀಸ್. ಟೈಮ್ ಸೀರೀಸಿಂದನೂ 13 ಮಾರ್ಕ್ಸ್ ಬರುತ್ತೆ. ಒಂದು 1 ಮಾರ್ಕ್ ಕ್ವೆಶನ್, ಒಂದು 2 ಮಾರ್ಕ್ ಕ್ವೆಶನ್. 5 ಮಾರ್ಕ್ಸಿಗೆ ಯಾವುದೇ ಪ್ರಶ್ನೆ ಇಲ್ಲ. 10 ಮಾರ್ಕ್ಸಿಗೆ 1 ಪ್ರಶ್ನೆ. ಡನ್. ಸೊ 10 + 2 + 1 13 ಆಯಿತು. ವಿದ್ಯಾರ್ಥಿಗಳೇ, ಈಗ ಗಮನ ಕೊಟ್ಟು ಸರಿಯಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ 10 ಮಾರ್ಕ್ಸ್ಗೆ 3 ಪ್ರಶ್ನೆಗಳಾಯಿತು. ಬಟ್ ಹೌ ಮಚ್ ಯು ಹ್ಯಾವ್ ಟು ಆನ್ಸರ್? ಎನಿ 2 ಔಟ್ ಆಫ್ 3. 3ಕ್ಕೆ 3 ನೀವು ಸಾಲ್ವ್ ಮಾಡಿ, ತೊಂದರೆ ಇಲ್ಲ. 3ಕ್ಕೆ 3 ಪರ್ಫೆಕ್ಟಾಗಿ ನೀವು ಸಾಲ್ವ್ ಮಾಡಿ. ದಟ್ಸ್ ವಾಟ್ ಐ ವಿಶ್ ಫಾರ್.
ಬಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಲೋಕೇಟ್ ಆಗೋದೆಷ್ಟು, ಬರೀ 20 ಔಟ್ ಆಫ್ 30. ಸೊ ಆ್ಯಸ್ ಆನ್ ಆಪ್ಷನ್ ಒಂದು 10 ಮಾರ್ಕ್ಸ್ ನಿಮಗೆ ಹೊಟ್ಟೋಯ್ತು. ಇಫ್ ಯು ಅಬ್ಸರ್ವ್ ಫಸ್ಟ್ ಚಾಪ್ಟರ್ 13, 18, 13 ಅದರಲ್ಲಿ ಒಂದು 10 ಮಾರ್ಕ್ಸ್ ತೆಗೆದುಬಿಡಿ. ಬರೀ ಇದಕ್ಕೆ 3 ಆ್ಯಡ್ ಮಾಡಿಕೊಂಡ್ರೆ 21, 24, 34 ಮಾರ್ಕ್ಸೇ ಬಂದಂಗೆ ಫಸ್ಟ್ 3 ಚಾಪ್ಟರ್ಸ್ ಓದಿದ್ರೆ. ಯಾಕಂದರೆ ಒಂದು 10 ಮಾರ್ಕ್ಸ್ ಏನಾಗೋಯ್ತು, ಎಕ್ಸ್ಟ್ರಾ ಪ್ರಶ್ನೆ ಆಗೋಯ್ತು. ಸೊ ಫಸ್ಟ್ 3 ಚಾಪ್ಟರ್ಸ್ ನೀವು ಓದಿದ್ರೆ ಫೈನಲ್ ಎಕ್ಸಾಮ್ಗೆ 34 ಮಾರ್ಕ್ಸ್ ಕವರ್ಡ್. ಆ್ಯಂಡ್ ವಿದ್ಯಾರ್ಥಿಗಳೇ, ಯು ಆಲ್ ನೋ ನಮ್ಮ ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್ ಅಂತ ಚಿಕ್ಕ ಚಾಪ್ಟರ್ ಯಾವುದೂ ಇಲ್ಲ, ಅದರಷ್ಟು ಈಸಿ ಚಾಪ್ಟರ್ ಯಾವುದೂ ಇಲ್ಲ. ಈಸಿಯಾಗಿ 7 ಮಾರ್ಕ್ಸ್ ಸ್ಕೋರ್ ಮಾಡ್ತೀರಾ. ಒಂದೇ ಒಂದು 2 ಮಾರ್ಕ್ ಕ್ವೆಶನ್ನು, ಒಂದೇ ಒಂದು 5 ಮಾರ್ಕ್ ಕ್ವೆಶನ್. 5 + 2 7 ಮಾರ್ಕ್ಸ್ ಬರುತ್ತೆ. ಈಗಷ್ಟೇ ಹೇಳಿದೆ ಫಸ್ಟ್ 3 ಚಾಪ್ಟ್ರು 34, 4ನೇ ಚಾಪ್ಟರ್ 7 ಸೇರಿಸಿದ್ರೆ 41 ಮಾರ್ಕ್ಸ್. ವಿದ್ಯಾರ್ಥಿಗಳೇ, ಜಸ್ಟ್ ಅಬ್ಸರ್ವ್, ಆಲ್ಮೋಸ್ಟ್ ನೀವು ಈ ಚಾಪ್ಟರ್ ಇಂಟರ್ಪೊಲೇಷನ್ ಎಕ್ಸ್ಟ್ರಾಪೊಲೇಷನ್ 3.5 ಚಾಪ್ಟರ್ ಕ್ವಾರ್ಟರ್ಲಿ 1ಗೆ ಓದ್ಕೊಂಡಿದ್ದೀರಾ. ಪರ್ಫೆಕ್ಟಾಗಿ ಇನ್ನೊಂದು ಮೆಥಡ್ನು ಕಲ್ತ್ಕೊಂಡು ಫಸ್ಟ್ 4 ಚಾಪ್ಟರ್ಸ್ ಪರ್ಫೆಕ್ಟ್ ಆದರೆ ಎಷ್ಟು ಮಾರ್ಕ್ಸ್ ಕವರ್ ಆಯ್ತು ಫೈನಲ್ ಎಕ್ಸಾಮ್ಗೆ? ಔಟ್ ಆಫ್ 80, 41, 50% ಆ್ಯಂಡ್ ಅಬೌವ್, ಜಸ್ಟ್ ಮೋರ್ ದೆನ್ 50% ಆಲ್ರೆಡಿ ನೀವು ಕವರ್ ಮಾಡಿಬಿಟ್ಟಿದ್ದೀರಾ. ಅರ್ಥ ಆಗ್ತಾ ಇದೆಯಾ? ಸೊ ಉಳಿದ ಎಲ್ಲ ಚಾಪ್ಟರ್ಸಿಂದ ನಮ್ಮ ಮೇಯ್ನ್ ಟಾರ್ಗೆಟ್ ನೀವು ಯಾವ ರೀತಿ ಇಟ್ಕೊಬೇಕು, 1 ಮಾರ್ಕ್, 2 ಮಾರ್ಕ್ ಆ್ಯಂಡ್ 5 ಮಾರ್ಕ್ ಕ್ವೆಶನ್ಸ್. ಬಿಕಾಸ್ ದೋಸ್ ಆರ್ ದ ಕ್ವೆಶನ್ಸ್. 10 ಮಾರ್ಕ್ಸ್ ಅಂತೂ ಮುಗಿದೋಯ್ತಲ್ಲ ಫಸ್ಟ್ 3 ಚಾಪ್ಟರ್ಸಲ್ಲಿ. ದಟ್ಸ್ ವೇರ್ ಯು ಹ್ಯಾವ್ ಟು ಸ್ಟ್ರಾಟಜೈಸ್ ನಾವು ಚಾಪ್ಟರ್ 5 ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್ಸ್. ಇಲ್ಲಿದೆ ನಿಮಗೆ ಗೋಲ್ಡ್ ಮೈನ್. 23 ಮಾರ್ಕ್ಸ್, 41 + 23 64 ಮಾರ್ಕ್ಸ್. ಡನ್. 80ಗೆ 64 ಬರೀ ಚಾಪ್ಟರ್ 5ವರೆಗೂ ಹೋದರೆ. ಬಟ್ ನಾವು 23 ಮಾರ್ಕ್ಸ್ ಅಂತ ಹೇಳಿದಾಗ ಎಷ್ಟೆಲ್ಲ ಕ್ವೆಶನ್ಸ್ ಬರುತ್ತಿಲ್ಲಿ. 1 ಮಾರ್ಕ್ಗೇನೆ 4 ಕ್ವೆಶನ್ಸ್, 4 ಮಾರ್ಕ್ಸ್ ಆಲ್ ಆರ್ ಕಂಪಲ್ಸರಿ. 2 ಮಾರ್ಕ್ಸಿಗೆ 2 ಪ್ರಶ್ನೆ. ಆ್ಯಂಡ್ ಮತ್ತೊಂದು ಕಿವಿ ಮಾತು, ಇಲ್ಲಿ ನೀವು ಇಲ್ಲಿವರೆಗೂ ಪರ್ಫೆಕ್ಟ್ ಆಗಿಬಿಟ್ಟಿದ್ರೆ ಇಲ್ಲಿ ನೋಡಿ 2 ಮಾರ್ಕ್ಸಿಗೆ 5 ಸಾಲ್ವ್ ಮಾಡಬೇಕು. ಅದರಲ್ಲಿ 1 + 1 + 2 4 ಇಲ್ಲೇ ಆಗೋಯ್ತು. ಈಸಿ. ದಟ್ಸ್ ಹೌ ಯು ಹ್ಯಾವ್ ಟು ಸ್ಟ್ರಾಟಜೈಸ್. ಚಾಪ್ಟರ್ 5ವರೆಗೂ ಯಾವ ಲೆವೆಲ್ ಆಫ್ ಪರ್ಫೆಕ್ಷನ್ ಇರಬೇಕು ಅಂದರೆ ಈಸಿಯಾಗಿ ನಿಮ್ಮ ಎಕ್ಸಾಮಿನೇಷನ್ ಔಟ್ ಆಫ್ ಔಟ್ ತೆಗೆಯೋದಕ್ಕೆ ದಿವ್ಯ ಮಂತ್ರ. ವೆರಿ ವೆರಿ ಇಂಪಾರ್ಟೆಂಟ್ ಈಸ್ ಚಾಪ್ಟರ್ 5. ಓಕೆ. ಅದಾದಮೇಲೆ 5 ಮಾರ್ಕ್ಸಿಗೆ ಎಷ್ಟು? 3 ಪ್ರಶ್ನೆಗಳು, 15 ಮಾರ್ಕ್ಸ್ ಈಸಿಯಾಗಿ ಬಂತು. 2 ಪ್ರಶ್ನೆ ಮೊದಲನೇ ಸಬ್ಸೆಕ್ಷನಲ್ಲಿ ಬರುತ್ತೆ, 2ನೇ ಸಬ್ಸೆಕ್ಷನ್ ಇನ್ ಸೆಕ್ಷನ್ ಸಿ ಅಲ್ಲಿ 1 ಕ್ವೆಶನ್ ಬರುತ್ತೆ. ಆಲ್ ವಿಲ್ ಬಿ ವೆರಿ ವೆರಿ ಈಸಿ ಕ್ವೆಶನ್ಸ್ ವಿದ್ಯಾರ್ಥಿಗಳೇ. ಓಕೆ. ಚಾಪ್ಟರ್ 5 ಈಗ ಎಲ್ಲ ಕಾಲೇಜಸಲ್ಲೂ ನಡೀತಾ ಇರುತ್ತೆ. ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ. ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಚಾಪ್ಟರ್ 6 ಇನ್ಫರೆನ್ಸ್, ಇಲ್ಲಿ 4 ಸಬ್ ಯೂನಿಟ್ಸ್ಗಳಿದೆ. ಇಲ್ಲಿವರೆಗೂ ಇಷ್ಟೆಲ್ಲ ಆಗೋಯ್ತಲ್ಲ, ಎಕ್ಸ್ಟ್ರಾ ಕ್ವೆಶನ್ಸ್ ನೋಡ್ಕೊತೀನಿ. ನೋ, ಡು ನಾಟ್ ಇಗ್ನೋರ್ ವಿದ್ಯಾರ್ಥಿಗಳೇ. ನಾನು ಹೇಳ್ತಾ ಇರೋದು ಫೈನಲ್ ಎಕ್ಸಾಮ್ಗೆ ಈ ಮಾರ್ಕ್ಸ್ ಎಲ್ಲ ಚಾಪ್ಟರ್ಸ್ ಏನಿದೆ ಇನ್ಫರೆನ್ಸ್ ಕ್ವಾರ್ಟರ್ಲಿ ಎಕ್ಸಾಮಿನೇಷನ್ಗೆಲ್ಲ ಬರೋ ಸಾಧ್ಯತೆ ಇರುತ್ತೆ. ಸೊ ಯಾವುದನ್ನು ಇಗ್ನೋರ್ ಮಾಡುವ ಹಾಗೆ ಇಲ್ಲ. ಇನ್ಫರೆನ್ಸ್ ಮತ್ತೆ 18 ಮಾರ್ಕ್ಸ್ ಬರುತ್ತೆ. ಸೆಕೆಂಡ್ ಹೈಯೆಸ್ಟ್ ಆಯಿತು ಅಲ್ವಾ ಇಲ್ಲಿವರೆಗೂ ಬಂದಿದ್ದಲ್ಲಿ ನೋಡಿದ್ರೆ. 23 ಬಿಟ್ಟರೆ 18 ಇಲ್ಲಿವರೆಗೂ ಹೈಯೆಸ್ಟ್ ಆಗಿದೆ. ಬಟ್ ವಿ ಹ್ಯಾವ್ 1 ಮೋರ್ 21. ಅಲ್ಲಿಂದ ನಿಮಗೆ 5 ಸಬ್ ಯೂನಿಟ್ ಸೇರಿಸಿ ಬರುವಂಥದ್ದು. ಓಕೆ. ನಾವು ಇಫ್ ವಿ ಅಬ್ಸರ್ವ್ ಇನ್ಫರೆನ್ಸಲ್ಲಿ ಮತ್ತೆ 1 ಮಾರ್ಕಿಗೆ ಎಷ್ಟಾಯಿತು ವಿದ್ಯಾರ್ಥಿಗಳೇ? 4 ಪ್ರಶ್ನೆಗಳು. ದೇರ್ ಆರ್ 4 ಸಬ್ ಯೂನಿಟ್ಸ್. ಫಸ್ಟ್ ಚಾಪ್ಟರ್ ಈಸ್ ಫುಲ್ ಆಫ್ ಡೆಫಿನಿಷನ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ಫರೆನ್ಸನ್ನು ನೀವು ನೆಗ್ಲೆಕ್ಟ್ ಮಾಡಿದ್ರೆ ಸ್ಕೋರಿಂಗ್ ಔಟ್ ಆಫ್ ಔಟ್ ಇಸ್ ಎ ಮಿತ್. ಸೊ ಇವತ್ತಿಂದನೇ ಪ್ರತಿಯೊಬ್ಬರು ಇನ್ಫರೆನ್ಸ್ನ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಒನ್ಸ್ ಇಟ್ ಈಸ್ ಬಿನ್ ಥಾಟ್ ಟು ಯು. ಓಕೆನಾ? ಅದಾದ ಮೇಲೆ 2 ಮಾರ್ಕ್ಸಿಗೆ ಇಲ್ಲಿ 2 ಕ್ವೆಶನ್ಸ್ ಬಂತು. ಈಸಿಯಾಗಿ ಇಲ್ಲಿ ವಿತ್ ಎಕ್ಸ್ಟ್ರಾ ಆಪ್ಷನ್ಸ್ ಒಂದು ಸಾಲ್ವ್ ಮಾಡಿ ಹಾಕಿಬಿಡ್ಬೋದು. ಅದಾದ ಮೇಲೆ 5 ಮಾರ್ಕ್ಸಿಗೆ ನಿಮಗೆ 2 ಪ್ರಶ್ನೆ ಬರುತ್ತೆ. ಸೊ ಇನ್ ಟೋಟಲ್ 5 ಮಾರ್ಕ್ಸಿಗೆ 2, 10 + 4 + 4 18 ಆಯಿತು. ಅದಾದಮೇಲೆ ಮತ್ತೊಂದು ಈಸಿಯೆಸ್ಟ್ ಚಾಪ್ಟರ್ ಬರುತ್ತೆ ನಿಮಗೆ, ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್. ಈ ಚಾಪ್ಟ್ರಿಂದ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ? ಮತ್ತು 8 ಮಾರ್ಕ್ಸ್ ಬರ್ತಾ ಇದೆ. ಓಕೆ. 8 ಮಾರ್ಕ್ಸ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ? 1 ಮಾರ್ಕಿಗೆ 1 ಪ್ರಶ್ನೆ, 2 ಮಾರ್ಕಿಗೆ 1 ಪ್ರಶ್ನೆ, 5 ಮಾರ್ಕಿಗೆ 1 ಪ್ರಶ್ನೆ. ಇಟ್ ವಿಲ್ ಬಿ ಎ ಸ್ಟ್ರೈಟ್ ಫಾರ್ವರ್ಡ್ ಚಾಪ್ಟರ್ ವಿದ್ಯಾರ್ಥಿಗಳೇ. ಹಲವಾರು ಕಂಟ್ರೋಲ್ಡ್ ಚಾಟ್ಸ್ ಅಂತ ಇರುತ್ತೆ, ಅದನ್ನು ಕಲಿತುಬಿಟ್ರೆ ಇಟ್ಸ್ ವೆರಿ ವೆರಿ ಈಸಿ ಅಗೇನ್. ಓಕೆ. ಆ್ಯಂಡ್ ಕೊನೆಯ ಚಾಪ್ಟರ್ ಆಪರೇಷನ್ ರಿಸರ್ಚ್ ಅಂತ ಬರುತ್ತೆ. ವಾಟ್ ಈಸ್ ಹಿಯರ್ ಅಗೇನ್ 21 ಮಾರ್ಕ್ಸ್. ಓಕೆ. ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿರುವಂಥ 3+1. ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿರುವಂಥ 3 ಕ್ವೆಶನ್ಸ್. ಈ ಒಂದು ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ. ಇಲ್ಲಿ 7ಅಲ್ಲಿ
ನೀವು ಆರಾಮಾಗಿ ಮಾಡ್ಬೋದು. ಬಿಕಾಸ್ 8 ಪ್ರಶ್ನೆಯಲ್ಲಿ 5 ಸಾಲ್ವ್ ಮಾಡಬೇಕು. ಇಲ್ಲಿ 5 ಚಾಪ್ಟ್ರಿಂದ 1 ಪ್ರಶ್ನೆ 2 ಮಾರ್ಕ್ಸ್ ಅಂದರೆ 5 ಮಾರ್ಕ್ಸ್ ಇದೆಲ್ಲ ಪರ್ಫೆಕ್ಟ್ ಆಗಿಬಿಟ್ರೆ ಇದನ್ನು ಸಾಲ್ವ್ ಮಾಡಿಬಿಡ್ಬೋದು. ಏನು ಈಸಿ ಅಲ್ಲ. ಕೆಲವೊಮ್ಮೆ ಡೆಫಿನಿಷನ್ಸ್ನೆಲ್ಲ ಏನಾದ್ರು ಕೇಳಿದ್ರು ನೀವು ಮರ್ತಿದ್ರಿ ಅಂದರೆ ಕಷ್ಟ. ಸಿಂಪಲ್ 2 ಮಾರ್ಕ್ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ ಕೆಲವೊಂದು, ಅದನ್ನೆಲ್ಲ ಕೇಳಿದಾಗ ನೀವು ಸಾಲ್ವ್ ಮಾಡಿಬಿಟ್ರೆ ಅದರಷ್ಟು ಈಸಿ ಲೆಕ್ಕ ಯಾವುದೂ ಇರಲ್ಲ. ಆ್ಯಕ್ಚುಲಿ ಇಟ್ಸ್ ವೆರಿ ವೆರಿ ಈಸಿ ಟು ಸ್ಕೋರ್ ವಿದ್ಯಾರ್ಥಿಗಳೇ. 80 ಔಟ್ ಆಫ್ 80. ಓಕೆನಾ ವಿದ್ಯಾರ್ಥಿಗಳೇ? ಪಿ ಯು ಬೋರ್ಡ್ ಆಲ್ರೆಡಿ ಈಗ ಮಾಡೆಲ್ ಕ್ವಶನ್ ಪೇಪರು ಕೊಟ್ಟಿದ್ದಾರೆ, ಎಕ್ಸಾಸ್ಟಿವ್ ಕ್ವಶನ್ ಬ್ಯಾಂಕೆಲ್ಲ ರಿಲೀಸ್ ಮಾಡಿದ್ದಾರೆ. ಪ್ಲೀಸ್ ಸ್ಟಾರ್ಟ್ ಸ್ಟಡಿಂಗ್ ಫ್ರಮ್ ಟುಡೇ ಓನ್ಲಿ. ಲಾಸ್ಟ್ ಮೂಮೆಂಟಲ್ಲಿ ಹೋಗ್ಬೇಡಿ ಎಫರ್ಟ್ ಹಾಕಲಿಕ್ಕೆ. ಸ್ಟ್ರೆಸ್ಸಲ್ಲಿ, ಕನ್ಫ್ಯೂಷನಲ್ಲಿ, ಐ ಡೋಂಟ್ ನೋ ವಾಟ್ ಯು ವಿಲ್ ಡೂ. ಬೇಡ. ಪಿ ಯು ಬೋರ್ಡ್ ಅವ್ರು ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ, ಅದರ ತಕ್ಕ ಹಾಗೆ ಇವತ್ತಿಂದನೇ ಓದೋಕ್ಕೆ ಸ್ಟಾರ್ಟ್ ಮಾಡಿ ವಿದ್ಯಾರ್ಥಿಗಳೇ. ನಿಮ್ಮೆಲ್ಲರ ಓದಿನ ಸಪೋರ್ಟಿಗಾಗಿ ಪರೀಕ್ಷೆ ಕಾಮರ್ಸ್ ದೃಢವಾಗಿ ನಿಮ್ಮ ಬೆನ್ನ ಹಿಂದೆ ನಿಂತು ಗೈಡ್ ಮಾಡುತ್ತೆ. ಆಲ್ ದ ವೆರಿ ವೆರಿ ಬೆಸ್ಟ್ ವಿದ್ಯಾರ್ಥಿಗಳೇ. ಚೆನ್ನಾಗಿ ಓದ್ಕೊಳ್ಳಿ. ಸಿ ಯು ಆಲ್ ಇನ್ ದ ಅಪ್ಕಮಿಂಗ್ ಡೇಸ್. ಥ್ಯಾಂಕ್ ಯು.